ಬೆಂಗಳೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ನಡೀತಾ ಇದ್ದ ಜಾಗಕ್ಕೆ ಹೋಮ್ ಸ್ಟೇ ಮೇಲೆ ಖಾಕಿ ದಾಳಿ ಮಾಡಿದ್ದಾರೆ. ತಗಚಗೆರೆಯ ಅಯಾನ್ ಹೋಮ್ ಸ್ಟೇ ಮೇಲೆ ರೇಡ್ ಮಾಡಲಾಗಿದೆ. ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಹೋಮ್ ಸ್ಟೇ. ಬೆಂಗಳೂರು ಮೂಲದ ಯುವಕರಿಂದ ರೇವ್ ಪಾರ್ಟಿ ನಡೀತಾ ಇತ್ತಂತೆ. 150ಕ್ಕೂ ಹೆಚ್ಚು ಜನರಿಂದ ರೇವ್ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ರಾಮನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಕೂಡ ಮೆಡಿಕಲ್ ಚೆಕಪ್ ಅನ್ನು ಮಾಡಲಾಗಿದೆ. ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಮೆಡಿಕಲ್ ಚೆಕಪ್ ಮಾಡಿಸಿದ್ದಾರೆ. ಯುವಕ ಯುವತಿಯರೆಲ್ಲರೂ ಕೂಡ ಇದ್ದಾರೆ. 150ಕ್ಕೂ ಹೆಚ್ಚು ಜನ ಯುವಕ ಯುವತಿಯರು ಇರೋದು ರೇವ್ ಪಾರ್ಟಿ ಮಾಡ್ತಾ ಇದ್ರಂತೆ. ಎಲ್ಲ ರೇವ್ ಪಾರ್ಟಿ ಬೆಂಗಳೂರು ಹೊರವಲಯದ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೇವ್ ಪಾರ್ಟಿ ಮಾಡ್ತಾ ಇದ್ರು. ರಾಮನಗರ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾರೆ. ಅಲ್ಲಿ ಎಲ್ಲರಿಗೂ ಕೂಡ ಮೆಡಿಕಲ್ ಟೆಸ್ಟನ್ನು ಕೂಡ ಮಾಡಿಸಿದ್ದಾರೆ. ಬೆಂಗಳೂರಿಂದ ಹೋಗಿದ್ದಂಥ ಸುಮಾರು 150ಕ್ಕೂ ಹೆಚ್ಚು ಯುವಕ ಯುವತಿಯರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈ ರೇವ್ ಪಾರ್ಟಿ ಅಂತ ಏನು ನಡೀತಾ ಇತ್ತು, ಏಕೆ ಪೊಲೀಸರು ಮುಂಚೆನೇ ಗೊತ್ತಿರಲಿಲ್ವಾ ಈ ಥರ ನಡೆಯುತ್ತೆ ಅಂತೇಳಿ? ನಡೆಯುವಂಥ ಸಂದರ್ಭದಲ್ಲಿ ಹೋಗಿ ದಾಳಿನ ಮಾಡಿದ್ದಾರೆ. ಓಕೆ, ಗುಡ್. ಇದರಲ್ಲಿ 150ಕ್ಕೂ ಹೆಚ್ಚು ಜನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಯೋಜನೆ ಮಾಡಿದ್ದಾರೋ ಇದನ್ನ? ಸಂಪರ್ಕ ಕಡಿತ ಆಗಿದೆ. ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ನೋಡಿ, ಇಲ್ಲಿ 150ಕ್ಕೂ ಹೆಚ್ಚು ಜನ ಯುವಕ ಯುವತಿಯರು ಬೆಂಗಳೂರಿಂದ ಹೋಗಿ ರೇವ್ ಪಾರ್ಟಿ ಮಾಡ್ತಿರೋದು ಬೆಂಗಳೂರು ಹೊರವಲಯ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿ ರಾಮನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಮೆಡಿಕಲ್ ಟೆಸ್ಟನ್ನು ಮಾಡಲಾಗಿದೆ. ಕಗ್ಲಿಪುರ ಎಲ್ಲಿದೆ? ಕನಕಪುರದಿಂದ ಸ್ವಲ್ಪ ದೂರದಲ್ಲಿರುವಂಥದ್ದು. ಅಷ್ಟು ಭಯ ಇಲ್ವಾ? ಒಂದು ಹೋಮ್ ಸ್ಟೇನಲ್ಲಿ ರೇವ್ ಪಾರ್ಟಿಗಳು ನಡೀತಾ ಇರೋದು. ಒಂದು ಹೋಮ್ ಸ್ಟೇ ಅಲ್ಲ, ಸುಮಾರು ಕಡೆ ನಡೀತಾ ಇರುತ್ತೆ, ಗೊತ್ತೇ ಆಗಲ್ಲ. ಈ ರೇವ್ ಪಾರ್ಟಿನಾಗ ಏನು ನಡೀತಾ ಇತ್ತು ಎಲ್ಲವೂ ಕೂಡ ಬಹಿರಂಗ ಆಗಬೇಕು. ಡ್ರಗ್ಸು ಎಲ್ಲವೂ ಕೂಡ ಇರುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಯಾರು ಆಯೋಜನೆ ಮಾಡಿದ್ದು? ಅವರ ಹಿನ್ನೆಲೆ ಏನು? ಪೊಲೀಸರು ಏನು ಹೇಳ್ತಿದ್ದಾರೆ? ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಪರ್ಕ ಕಡಿತ ಆಗಿದೆ. ಈಗ ರೇವ್ ಪಾರ್ಟಿ ಬಗ್ಗೆ ಮುಂದಿನ ಹಂತದಲ್ಲಿ ಮತ್ತಷ್ಟು ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ 150ಕ್ಕೂ ಹೆಚ್ಚು ಯುವಕ ಯುವತಿಯರು ಈ ರೇವ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು. ಅವರೆಲ್ಲರನ್ನೂ ಕೂಡ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಮೆಡಿಕಲ್ ಚೆಕಪ್ ಅನ್ನು ಮಾಡಿಸಲಾಗ್ತಾ ಇದೆ.
ಬೆಂಗಳೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ನಡೀತಾ ಇದ್ದ ಜಾಗಕ್ಕೆ ಹೋಮ್ ಸ್ಟೇ ಮೇಲೆ ಖಾಕಿ ದಾಳಿ ಮಾಡಿದ್ದಾರೆ. ತಗಚಗೆರೆಯ ಅಯಾನ್ ಹೋಮ್ ಸ್ಟೇ ಮೇಲೆ ರೇಡ್ ಮಾಡಲಾಗಿದೆ. ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರುವಂತಹ ಇದೊಂದು ಹೋಮ್ ಸ್ಟೇ. ಬೆಂಗಳೂರು ಮೂಲದ ಯುವಕರಿಂದ ರೇವ್ ಪಾರ್ಟಿ ನಡೀತಾ ಇತ್ತಂತೆ. 150ಕ್ಕೂ ಹೆಚ್ಚು ಜನರಿಂದ ರೇವ್ ಪಾರ್ಟಿ ಆಯೋಜನೆ ಮಾಡಲಾಗಿತ್ತು. ರಾಮನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಕೂಡ ಮೆಡಿಕಲ್ ಚೆಕಪ್ ಅನ್ನ ಮಾಡಲಾಗಿದೆ. ಕಗ್ಲಿಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನೋಡಿ, ಯುವಕರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಮೆಡಿಕಲ್ ಚೆಕಪ್ ಮಾಡಿಸಿದ್ದಾರೆ. ಯುವಕ ಯುವತಿಯರೆಲ್ಲರೂ ಕೂಡ ಇದ್ದಾರೆ. 150ಕ್ಕೂ ಹೆಚ್ಚು ಜನ ಯುವಕ ಯುವತಿಯರು ಇರೋದು ರೇವ್ ಪಾರ್ಟಿ ಮಾಡ್ತಾ ಇದ್ರಂತೆ. ಎಲ್ಲ ರೇವ್ ಪಾರ್ಟಿ ಬೆಂಗಳೂರು ಹೊರವಲಯದ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೇವ್ ಪಾರ್ಟಿ ಮಾಡ್ತಾ ಇದ್ರು. ರಾಮನಗರ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಎಲ್ಲರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಅನ್ನು ಕೂಡ ಮಾಡಿಸಿದ್ದಾರೆ. ಬೆಂಗಳೂರಿಂದ ಹೋಗಿದ್ದಂಥ ಸುಮಾರು 150ಕ್ಕೂ ಹೆಚ್ಚು ಯುವಕ ಯುವತಿಯರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈ ರೇವ್ ಪಾರ್ಟಿ ಅಂತ ಏನು ನಡೀತಾ ಇತ್ತು, ಯಾಕೆ ಪೊಲೀಸರು ಮುಂಚೆನೇ ಗೊತ್ತಿರಲಿಲ್ವಾ ಈ ಥರ ನಡೆಯುತ್ತೆ ಅಂತೇಳಿ? ನಡೆಯುವಂಥ ಸಂದರ್ಭದಲ್ಲಿ ಹೋಗಿ ದಾಳಿನ ಮಾಡಿದ್ದಾರೆ. ಓಕೆ, ಗುಡ್. ಇದರಲ್ಲಿ 150ಕ್ಕೂ ಹೆಚ್ಚು ಜನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಯೋಜನೆ ಮಾಡಿದ್ದಾರೋ ಇದನ್ನ? ಸಂಪರ್ಕ ಕಡಿತ ಆಗಿದೆ. ಮತ್ತೊಮ್ಮೆ ಅವರನ್ನ ಸಂಪರ್ಕ ಮಾಡುವಂತ ಪ್ರಯತ್ನವನ್ನ ಮಾಡ್ತೀವಿ. ನೋಡಿ, ಇಲ್ಲಿ 150ಕ್ಕೂ ಹೆಚ್ಚು ಜನ ಯುವಕ ಯುವತಿಯರು ಬೆಂಗಳೂರಿಂದ ಹೋಗಿ ರೇವ್ ಪಾರ್ಟಿ ಮಾಡ್ತಿರೋದು ಬೆಂಗಳೂರು ಹೊರವಲಯ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿ ರಾಮನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗಿದೆ. ಕಗ್ಲಿಪುರ ಎಲ್ಲಿದೆ? ಕನಕಪುರದ ಸ್ವಲ್ಪ ದೂರದಲ್ಲಿ ಇರುವಂಥದ್ದು. ಅಷ್ಟು ಭಯ ಇಲ್ವಾ? ಒಂದು ಹೋಮ್ ಸ್ಟೇನಲ್ಲಿ ರೇವ್ ಪಾರ್ಟಿಗಳು ನಡೀತಾ ಇರೋದು. ಒಂದು ಹೋಮ್ ಸ್ಟೇ ಅಲ್ಲ, ಸುಮಾರು ಕಡೆ ನಡೀತಾ ಇರುತ್ತೆ, ಗೊತ್ತೇ ಆಗಲ್ಲ. ಈ ರೇವ್ ಪಾರ್ಟಿನಾಗ ಏನು ನಡೀತಾ ಇತ್ತು ಎಲ್ಲವೂ ಕೂಡ ಬಹಿರಂಗ ಆಗಬೇಕು. ಡ್ರಗ್ಸು ಎಲ್ಲವೂ ಕೂಡ ಇರುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಯಾರು ಆಯೋಜನೆ ಮಾಡಿದ್ದು? ಅವರ ಹಿನ್ನೆಲೆ ಏನು? ಪೊಲೀಸರು ಏನು ಹೇಳ್ತಿದ್ದಾರೆ? ಕಗ್ಗಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಂಪರ್ಕ ಕಡಿತ ಆಗಿದೆ. ಈಗ ರೇವ್ ಪಾರ್ಟಿ ಬಗ್ಗೆ ಮುಂದಿನ ಹಂತದಲ್ಲಿ ಮತ್ತಷ್ಟು ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ 150ಕ್ಕೂ ಹೆಚ್ಚು ಯುವಕ ಯುವತಿಯರು ಈ ರೇವ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು. ಅವರೆಲ್ಲರನ್ನೂ ಕೂಡ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಮೆಡಿಕಲ್ ಚೆಕಪ್ ಅನ್ನು ಮಾಡಿಸಲಾಗ್ತಾ ಇದೆ.